ಆಳವಾದ ಸಂವಾದಕ್ಕೆ ಸ್ವಾಗತ. ಇಂದು ನಾವು ಚರ್ಚಿಸಲಿರುವ ವಿಷಯ ನಿಜಕ್ಕೂ ಅಂದ್ರೆ ನಮ್ಮ ಸಾಮಾನ್ಯ ಗ್ರಹಿಕೆಯನ್ನು ದಾಟಿ ನಿಲ್ಲುವಂಥದ್ದು. ಖಂಡಿತ. ಇದು ಕೇವಲ ಒಂದು ನಿರ್ದಿಷ್ಟ ವಿಷಯಕ್ಕೆ ಸೀಮಿತವಾದ ಚರ್ಚೆಯಲ್ಲ. ಹೌದು, ಮಾನವನ ಪ್ರಜ್ಞೆಯ ಅತ್ಯುನ್ನತ ಹಂತಗಳು, ನಮ್ಮ ಭೌತಿಕ ದೇಹದ ವಿಜ್ಞಾನ ಹಾಗೂ ಅಖಂಡ ಭಾರತದ ಭೌಗೋಳಿಕತೆಯ ನಡುವೆ ಇರುವ ಬೆರಗುಗಳಿಸುವ ಸಂಬಂಧದ ಬಗ್ಗೆ ನಾವಿನ್ನು ಮಾತನಾಡಲಿದ್ದೇವೆ. ನೋಡಿ, ಸಾಮಾನ್ಯವಾಗಿ ನಾವು ವಿಜ್ಞಾನ, ಆಧ್ಯಾತ್ಮ ಮತ್ತು ಭೂಗೋಳಶಾಸ್ತ್ರವನ್ನ ಅಂದ್ರೆ ಬೇರೆ ಬೇರೆ ವಿಭಾಗಗಳಾಗಿ ನೋಡುವ ಅಭ್ಯಾಸ ಇಟ್ಕೊಂಡಿದ್ದೇವೆ. ಪ್ರತ್ಯೇಕವಾಗಿ ನೋಡ್ತೀವಿ. ಆದ್ರೆ ಇವೆಲ್ಲವೂ ಒಂದೇ ಬೃಹತ್ ಬ್ರಹ್ಮಾಂಡದ ವಿಭಿನ್ನ ಮುಖಗಳಾಗಿದ್ದರೆ ಹೇಗಿರುತ್ತದೆ? ಅದೇ ಇಂದಿನ ಬಹುಮುಖ್ಯ ಪ್ರಶ್ನೆ. ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದೇ ಇಂದಿನ ನಮ್ಮ ಮುಖ್ಯ ಗುರಿ. ಇಂದಿನ ಈ ವಿಶೇಷ ಅಧ್ಯಯನಕ್ಕೆ ಆಧಾರವಾಗಿರುವುದು ಸೌ ಅನಿತಾ ಅರವಿಂದ್ ಸರಾಫ್ ಅವರು ಅತ್ಯಂತ ಶ್ರದ್ಧೆಯಿಂದ ಸಂಯೋಜಿಸಿರುವ ಗಾಯತ್ರಿ ಚೈತನ್ಯ. ಇದು ಅತ್ಯಂತ ಗಹನವಾದ ಮಾಹಿತಿಯನ್ನು ಒಳಗೊಂಡಿದೆ. ಹೌದು. ಈ ಅಮೂಲ್ಯವಾದ ಮಾಹಿತಿಯ ಮೂಲಕ ನಮ್ಮ ದೇಹದೊಳಗಿನ ಜೈವಿಕ ರಹಸ್ಯಗಳನ್ನು ಮತ್ತು ಅದಕ್ಕೂ ಮೀರಿದ ಭೌಗೋಳಿಕ ಹಾಗೂ ಬ್ರಹ್ಮಾಂಡದ ನಂಟನ್ನು ನಾವು ವಿಸ್ತೃತವಾಗಿ ಬಿಡಿಸಿ ನೋಡಲಿದ್ದೇವೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರು ಸಂಯೋಜಿಸಿರುವ ಗಾಯತ್ರಿ ಚೈತನ್ಯದಲ್ಲಿರುವ ಮಾಹಿತಿಯು ಅಂದ್ರೆ ಪ್ರಾಚೀನ ಯೋಗ ವಿಜ್ಞಾನ ಮತ್ತು ಆಧುನಿಕ ಶರೀರಶಾಸ್ತ್ರವನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡುವ ಅದ್ಭುತ ಪ್ರಯತ್ನವಾಗಿದೆ. ವಿಶೇಷವಾಗಿ ನಮ್ಮ ದೇಹದ ಎಂಡೋಕ್ರೈನ್ ಸಿಸ್ಟಮ್, ಹೌದಲ್ವಾ? ಹೌದು, ಅಂದ್ರೆ ನಮ್ಮ ನಿರ್ನಾಳ ಗ್ರಂಥಿಗಳ ವ್ಯವಸ್ಥೆ. ಈ ಸಂವಾದದ ಉದ್ದೇಶ ಕೇವಲ ಮಾಹಿತಿಯನ್ನು ಹಂಚಿಕೊಳ್ಳುವುದಲ್ಲ, ಬದಲಾಗಿ ನಮ್ಮ ಭೌತಿಕ ದೇಹ, ನಮ್ಮೊಳಗಿನ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ನಾವು ವಾಸಿಸ್ತಿರುವ ಈ ಉಪಖಂಡದ ಮಣ್ಣಿನ ನಡುವೆ ಇರುವ ಅಗೋಚರವಾದ ಕೊಂಡಿಯನ್ನು ಅರ್ಥಮಾಡಿಕೊಳ್ಳುವುದು. ಅತ್ಯಂತ ವೈಜ್ಞಾನಿಕವಾದ ಕೊಂಡಿಯದು. ಖಂಡಿತ. ಬ್ರಹ್ಮಾಂಡದಲ್ಲಿ ಇರುವುದೇ ಪಿಂಡಾಂಡದಲ್ಲಿ ಅಡಗಿವೆ ಎಂಬ ಮಾತಿನ ನೈಜ ಹಾಗೂ ಪ್ರಾಯೋಗಿಕ ಅರ್ಥವನ್ನು ನಾವಿಂದು ಅನ್ವೇಷಿಸಬೇಕಿದೆ. ಸರಿ, ಹಾಗಾದರೆ ನೇರವಾಗಿ ವಿಷಯದ ಒಳಹೊಕ್ಕೋಣ. ಗಾಯತ್ರಿ ಚೈತನ್ಯದಲ್ಲಿ ಒದಗಿಸಿರುವ ದೃಷ್ಟಿಕೋನವನ್ನು ಗಮನಿಸಿದರೆ ನಮ್ಮ ಅಧ್ಯಯನವನ್ನು ಕಂಠ ಪ್ರದೇಶದಿಂದ ಅಂದ್ರೆ ಗಂಟಲಿನ ಭಾಗದಿಂದ ಆರಂಭಿಸುವುದು ಸೂಕ್ತ ಅನಿಸುತ್ತೆ. ಹೌದು. ಯೋಗ ವಿಜ್ಞಾನದಲ್ಲಿ ಇದನ್ನು ವಿಶುದ್ಧ ಚಕ್ರದ ಉಳಿಕೆ ಅಂಶಗಳೊಂದಿಗೆ ಸಮೀಕರಿಸಲಾಗುತ್ತದೆ. ಇದು ಮುಖ್ಯವಾಗಿ ಉದಾನ ಮತ್ತು ದೇವದತ್ತ ಎಂಬ ವಾಯುವಿಗೆ ಸಂಬಂಧಿಸಿದೆ. ಪಂಚಕೋಶಗಳಲ್ಲಿ ಇದು ಮನೋಮಯ ಕೋಶವನ್ನು ಪ್ರತಿನಿಧಿಸುತ್ತದೆ, ಅಲ್ವೇ? ನಿಖರವಾಗಿ ಹೇಳಿದ್ದೀರಿ. ಉದಾನ ವಾಯುವು ನಮ್ಮ ಉಸಿರಾಟ, ನುಂಗುವ ಪ್ರಕ್ರಿಯೆ ಮತ್ತು ಮೇಲ್ಮುಖ ಚಲನೆಯನ್ನು ನಿಯಂತ್ರಿಸಿದರೆ, ದೇವದತ್ತ ವಾಯುವು ಆಕಳಿಸುವಿಕೆ ಅಥವಾ ಸೀನು ಬರುವಂತಹ ಸೂಕ್ಷ್ಮ ಜೈವಿಕ ಕ್ರಿಯೆಗಳನ್ನು ನಿರ್ವಹಿಸುತ್ತದೆ. ಅಂದ್ರೆ ಇದು ಕೇವಲ ದೈಹಿಕ ಕಾರ್ಯಗಳಲ್ಲ. ಇಲ್ಲ, ಖಂಡಿತ ಅಲ್ಲ. ಬದಲಾಗಿ ನಮ್ಮ ಮನಸ್ಸಿನ ಸೂಕ್ಷ್ಮ ಸ್ಥಿತಿಗಳನ್ನು ನಿರ್ಧರಿಸುವ ಅಡಿಪಾಯವಾಗಿದೆ. ಕೇಳುಗರಿಗೆ ಇದು ಬಹಳ ಕುತೂಹಲಕಾರಿಯಾಗಿ ಕಾಣಬಹುದು. ಈ ಜೈವಿಕ ಹಾಗೂ ಯೋಗಿಕ ಕ್ರಿಯೆಗಳ ಸಮನ್ವಯವನ್ನು ಆಧುನಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ನೋಡಿ, ವಿಜ್ಞಾನದ ದೃಷ್ಟಿಯಲ್ಲಿ ನೋಡಿದಾಗ ಈ ಕಂಠ ಪ್ರದೇಶವು ನೇರವಾಗಿ ಥೈರಾಯ್ಡ್ ಗ್ರಂಥಿಗೆ ಸಂಪರ್ಕ ಹೊಂದಿದೆ. ಥೈರಾಯ್ಡ್ ಗ್ಲ್ಯಾಂಡ್. ಹೌದು. ಥೈರಾಯ್ಡ್ ಗ್ರಂಥಿಯು T3 ಮತ್ತು T4 ಹಾರ್ಮೋನುಗಳನ್ನು ಸ್ರವಿಸುತ್ತದೆ. ಈ ಹಾರ್ಮೋನುಗಳು ಇಡೀ ದೇಹದ ಚಯಾಪಚಯ ಕ್ರಿಯೆಯನ್ನು ಅಂದ್ರೆ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತವೆ. ಇಲ್ಲಿ ಗಮನಿಸಬೇಕಾದ ಯೋಗಿಕ ಪರಿಕಲ್ಪನೆ ಎಂದರೆ ಸಪ್ತ ಸಮುದ್ರಗಳ ಸಿದ್ಧಾಂತದಲ್ಲಿ ಈ ಕಂಠ ಪ್ರದೇಶವನ್ನು ದಧಿ ಅಥವಾ ಮೊಸರಿನ ಸಮುದ್ರಕ್ಕೆ ಹೋಲಿಸಲಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಇದರ ಬಗ್ಗೆ ವಿಸ್ತೃತವಾದ ಉಲ್ಲೇಖವಿದೆ. ಮೊಸರಿನ ಸಮುದ್ರದ ಹೋಲಿಕೆ ಬಹಳ ಸಾಂಕೇತಿಕವಾಗಿದೆ. ಹಾಲನ್ನು ಹೆಪ್ಪು ಹಾಕಿ ಕಡೆದು ಮೊಸರಾಗಿಸುವ ಪ್ರಕ್ರಿಯೆಯು ಒಂದು ರೀತಿಯ ರೂಪಾಂತರ ಅಥವಾ ಶುದ್ಧೀಕರಣವನ್ನು ಸೂಚಿಸುತ್ತದೆ. ರೂಪಾಂತರ. ಅದೇ ರೀತಿ ನಮ್ಮ ದೇಹದಲ್ಲಿ ಮೆಟಬಾಲಿಸಂ ಸರಿಯಾಗಿದ್ದಾಗ ಮಾತ್ರ ಶಕ್ತಿ ಉತ್ಪಾದನೆ ಮತ್ತು ಶುದ್ಧೀಕರಣ ಸಾಧ್ಯವಾಗುತ್ತದೆ. ಇನ್ನು ಮಾನಸಿಕವಾಗಿ ಮತ್ತು ಲೌಕಿಕವಾಗಿ ನೋಡುವುದಾದರೆ ಗಂಟಿನ ಭಾಗವು ನಮ್ಮ ಸಂವಹನದ ಕೇಂದ್ರ ಕೂಡ ಹೌದು. ಹೌದು. ಈ ಕೇಂದ್ರವು ಜಾಗೃತವಾಗಿರುವ ವ್ಯಕ್ತಿಯಲ್ಲಿ ಅತ್ಯುತ್ತಮವಾದ ಕಲೆ, ಕಾವ್ಯ ಮತ್ತು ಅತ್ಯುತ್ತಮ ಸಂವಹನ ಕೌಶಲ್ಯಗಳು ಅರಳುತ್ತಾವೆ ಎನ್ನುವುದು ಅಷ್ಟೇ ಸತ್ಯ. ಯೋಗಿಕ ಶುದ್ಧೀಕರಣ ಮತ್ತು ಜೈವಿಕ ಮೆಟಬಾಲಿಸಂ ಎರಡೂ ಒಂದೇ ಬಿಂದುವಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಪ್ರಾಚೀನ ವಿಜ್ಞಾನದ ನಿಖರತೆಗೆ ಸಾಕ್ಷಿಯಾಗಿದೆ ಅನಿಸುತ್ತೆ. ಆ ನಿಖರತೆಯೇ ಈ ಸಂಪೂರ್ಣ ಅಧ್ಯಯನದ ಜೀವಾಳ. ನಾವು ನಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತೇವೆ, ನಮ್ಮ ಸೃಜನಾಶೀಲತೆ ಹೇಗೆ ಹೊರಹೊಮ್ಮುತ್ತದೆ ಎಂಬುದಕ್ಕೂ ಈ ಕಂಠಪ್ರದೇಶದ ಸಮತೋಲನಕ್ಕೂ ನೇರ ಸಂಬಂಧವಿದೆ. ಅಂದ್ರೆ
ದಧಿ ಸಮುದ್ರವು ಕೇವಲ ಭೌತಿಕ ರೂಪಾಂತರವಲ್ಲ. ಖಂಡಿತ. ಮನುಷ್ಯನ ಆಲೋಚನೆಗಳು ಕಾವ್ಯವಾಗಿ ಮಾತಾಗಿ ಘನೀಕರಣಗೊಳ್ಳುವ ಪ್ರಕ್ರಿಯೆಯನ್ನು ಅದು ಸೂಚಿಸುತ್ತದೆ. ಇದೊಂದು ಅದ್ಭುತವಾದ ವಿಚಾರ. ಈ ರೂಪಾಂತರದ ಕೇಂದ್ರದಿಂದ ನಾವು ಪ್ರಜ್ಞೆಯ ನಿಯಂತ್ರಣ ಕೊಠಡಿಯತ್ತ ಸಾಗೋಣ. ಸಂವಾದದ ಮುಂದಿನ ಮಜಲು 6ನೇ ಚಕ್ರವಾದ ಆಜ್ಞಾಚಕ್ರ. ಆಜ್ಞಾಚಕ್ರ, ಹೌದು. ಇದರ ಸ್ಥಾನ ಭ್ರೂಮಧ್ಯ, ಅಂದರೆ 2 ಹುಬ್ಬುಗಳ ನಡುವಿನ ಪ್ರದೇಶ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಈ ಚಕ್ರವು ಕೇವಲ 2 ದಳಗಳನ್ನು ಹೊಂದಿದೆ ಮತ್ತು ಇದು ಓಂಕಾರದ ಕೊನೆಯ ಅಕ್ಷರವಾದ ಮಕಾರವನ್ನು ಪ್ರತಿನಿಧಿಸುತ್ತದೆ. ನಿಜ. ಇದು ಇಡೀ ಪ್ರಜ್ಞೆಯ ಹಾಗೂ ಆಜ್ಞೆಯ ಕೇಂದ್ರ. ಬ್ರಹ್ಮಶರೀರ ಹಾಗೂ ವಿಜ್ಞಾನಮಯ ಕೋಶಕ್ಕೆ ಇದು ಸೇರಿದೆ. ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯೋಣ. ಈ ಚಕ್ರದ ವಿಸ್ತಾರವು ಹೇಗಿರುತ್ತದೆ? ಆಜ್ಞಾಚಕ್ರದ ವಿಸ್ತಾರವು ಮನುಷ್ಯನ ಗ್ರಹಿಕೆಗೆ ಮೀರಿದ್ದು. ಇದು ಗುರುವಿನ ಆಜ್ಞೆಯ ಸ್ಥಾನವಾಗಿರುವುದರಿಂದ ಇಲ್ಲಿ ಭೌತಿಕತೆಗಿಂತ ಅರಿವಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಅರಿವಿನ ಪ್ರಾಮುಖ್ಯತೆ. ಗಾಯತ್ರಿ ಚೈತನ್ಯದ ಪ್ರಕಾರ ಇಲ್ಲಿ ನೆಲೆಸಿರುವ ದೇವತೆಯ ಹೆಸರು ಹಾಕಿನಿ ಅಂಬಾ ಅಂತ ಉಲ್ಲೇಖಿಸಲಾಗಿದೆ. ಹೌದು, ಹಾಕಿನಿ ಅಂಬ. ವಿಶೇಷವೆಂದರೆ ಈ ದೇವತೆಗೆ 6 ಮುಖಗಳಿವೆ ಎಂದು ವಿವರಿಸಲಾಗಿದೆ. 6 ಮುಖಗಳು. ಇದರ ಹಿಂದಿನ ಸಾಂಕೇತಿಕ ಅರ್ಥವೇನು? ಈ 6 ಮುಖಗಳು ಕೇವಲ ಅಲಂಕಾರಿಕವಲ್ಲ. ಅವು ಮಾನವನನ್ನು ನಿರಂತರವಾಗಿ ಕಾಡುವ 6 ವೈರಿಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ತು ಮಾತ್ಸರ್ಯಗಳನ್ನು ಪ್ರತಿನಿಧಿಸುತ್ತವೆ. ಅರಿಷಡ್ವರ್ಗಗಳು. ಹೌದು. ಅಷ್ಟೇ ಅಲ್ಲ, ಮನುಷ್ಯನ 6 ದೌರ್ಬಲ್ಯಗಳನ್ನು ಹಾಗೂ ಅವುಗಳನ್ನು ಗೆದ್ದಾಗ ಉಂಟಾಗುವ 6 ಪರಿವರ್ತನೆಗಳನ್ನು ಕೂಡ ಇದು ಸೂಚಿಸುತ್ತದೆ. ಅಂದ್ರೆ ಆಜ್ಞಾಚಕ್ರವನ್ನು ಜಾಗೃತಗೊಳಿಸುವುದೆಂದರೆ ಈ ಅರಿಷಡ್ವರ್ಗಗಳನ್ನು ಕೇವಲ ದಮನ ಮಾಡುವುದಲ್ಲ. ಖಂಡಿತ ಅಲ್ಲ. ಬದಲಾಗಿ ಅವುಗಳನ್ನು ನಿಯಂತ್ರಿಸಿ ಪರಮಜ್ಞಾನದತ್ತ ಆಸಕ್ತಿಯನ್ನು ತಿರುಗಿಸುತ್ತದೆ. ಇದು ಅತ್ಯಂತ ಮಹತ್ವದ ಅಂಶ. ಇದರ ವೈಜ್ಞಾನಿಕ ಕುಂಡಿಯನ್ನು ನಾವು ನೋಡಿದಾಗ ಈ ಯೋಗಿಕ ಆಜ್ಞಾವ್ಯವಸ್ಥೆ ಹೇಗೆ ಭೌತಿಕವಾಗಿ ಕೆಲಸ ಮಾಡುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಹೌದು. ಆಜ್ಞಾಚಕ್ರವು ನಮ್ಮ ಮೆದುಳಿನಲ್ಲಿರುವ ಪಿಟ್ಯುಟರಿ ಗ್ರಂಥಿಗೆ ಸಂಪರ್ಕ ಹೊಂದಿದೆ. ಮಾಸ್ಟರ್ ಗ್ಲ್ಯಾಂಡ್ ಅಥವಾ ಪ್ರಧಾನ ಗ್ರಂಥಿ ಎಂದು ಕರೆಯಲಾಗುತ್ತೆ ಅಲ್ವಾ? ಹೌದು. ಏಕೆಂದರೆ ಇದು ದೇಹದ ಇತರ ಎಲ್ಲ ನಿರ್ನಾಳ ಗ್ರಂಥಿಗಳ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಥೈರಾಯ್ಡ್ ಆಗಿರಲಿ, ಅಡ್ರಿನಲ್ ಆಗಿರಲಿ, ಎಲ್ಲದಕ್ಕೂ ಆಜ್ಞೆ ಹೋಗುವುದು ಈ ಪಿಟ್ಯೂಟರಿಯಿಂದಲೇ. ವಾವ್! ಅಂದ್ರೆ ಆಜ್ಞಾಚಕ್ರವು ಹೇಗೆ ಸೂಕ್ಷ್ಮ ಶರೀರದ ಇತರ ಚಕ್ರಗಳ ಸಮತೋಲನವನ್ನು ಕಾಯುತ್ತದೆಯೋ ಅದೇ ರೀತಿ ಈ ಪುಟ್ಟ ಪಿಟ್ಯೂಟರಿ ಗ್ರಂಥಿಯು ಇಡೀ ಭೌತಿಕ ದೇಹವನ್ನು ಆಜ್ಞಾಪಿಸುತ್ತದೆ. ಆ ಸಮಾನಾಂತರವು ಬೆರಗು ಮೂಡಿಸುವಂತಹದ್ದು. ಗಾಯತ್ರಿ ಚೈತನ್ಯದಲ್ಲಿ ಈ ಆಜ್ಞಾಚಕ್ರವನ್ನು ಸಪ್ತ ಸಮುದ್ರಗಳ ಪೈಕಿ ಕ್ಷೀರಸಾಗರ ಅಥವಾ ಹಾಲಿನ ಸಮುದ್ರವನ್ನು ಪ್ರತಿನಿಧಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಹೌದು. ಹಾಲು ಸಂಪೂರ್ಣ ಪೋಷಣೆ, ಪರಿಶುದ್ಧತೆ, ಸಂತೋಷ ಮತ್ತು ತೃಪ್ತಿಯ ಸಾಕಾರ. ಒಮ್ಮೆ ಈ ಕೇಂದ್ರವು ಸಮತೋಲನಕ್ಕೆ ಬಂದ್ರೆ ಲೌಕಿಕವಾದಿ ವ್ಯಕ್ತಿಯಲ್ಲಿ ಎಂತಹ ಬದಲಾವಣೆಗಳಾಗಬಹುದು? ಲೌಕಿಕವಾಡಿ ವ್ಯಕ್ತಿಯಲ್ಲಿ ಎಲ್ಲಿಲ್ಲದ ಸಹನೆ ಮೂಡುತ್ತದೆ. ಪ್ರಪಂಚವನ್ನು ನೋಡುವ ದೃಷ್ಟಿಕೋನದಲ್ಲಿ ಆಮೂಲಗ್ರವಾದ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ಅಂದ್ರೆ ದ್ವೇಷ, ಅಸೂಯೆಗಳೆಲ್ಲ ಮರೆಯಾಗುತ್ತವೆಯೇ? ಖಂಡಿತ. ಇಡೀ ಸೃಷ್ಟಿಯನ್ನು ಸಮಚಿತ್ತದಿಂದ ನೋಡುವ ಜ್ಞಾನ ಪ್ರಕಾಶಿಸುತ್ತದೆ. ಇಲ್ಲಿ ಬಣ್ಣಗಳು, ಆಕಾರಗಳ ಹಂಗಿರೋದಿಲ್ಲ. ಕೇವಲ ಅರಿವು ಮಾತ್ರ ಇರುತ್ತದೆ. ಅರಿವಿನ ಆ ವಿಸ್ತಾರವು ನಮ್ಮನ್ನು ನೇರವಾಗಿ ಅಂತಿಮ ಘಟ್ಟದತ್ತ ಕೊಂಡೊಯ್ಯುತ್ತದೆ. ಆಜ್ಞಾಚಕ್ರದ ಎಲ್ಲೆಗಳನ್ನು ದಾಟಿದ ನಂತರ ಬರುವುದೇ 7ನೇ ಮತ್ತು ಪರಮೋಚ್ಚ ಚಕ್ರವಾದ ಸಹಸ್ರಾರ ಚಕ್ರ. ಇದು ಆಧ್ಯಾತ್ಮಿಕತೆಯ ಅತ್ಯುನ್ನತ ಶಿಖರ. ಹೌದು. ತಲೆಯ ಮೇಲ್ಭಾಗದಲ್ಲಿ, ಅಂದರೆ ಬ್ರಹ್ಮರಂಧ್ರದಲ್ಲಿ ನೆಲೆಸಿರುವ ಈ ಚಕ್ರವು ಸಾವಿರಾರು ದಳಗಳನ್ನು ಹೊಂದಿರುವ ನಿರಾಕಾರ ಪೂರ್ಣಚಂದ್ರನ ಯಂತ್ರವನ್ನು ಹೊಂದಿದೆ. ಇಲ್ಲಿಯವರೆಗೆ ನಾವು ಪ್ರಸ್ತಾಪಿಸಿದ ಪ್ರತಿ ಚಕ್ರಕ್ಕೂ ನಿರ್ದಿಷ್ಟ ಬಣ್ಣ, ಆಕಾರ ಮತ್ತು ಗುಣಗಳಿದ್ದವು. ಆದರೆ ಸಹಸ್ರಾರಕ್ಕೆ ಬರ್ತಿದ್ದಂತೆ ಸೀಮಿತವಾದದ್ದೆಲ್ಲವೂ ಕಳಚಿ ಬಿದ್ದು ಅನಂತವಾದದ್ದು ಮಾತ್ರ ಉಳಿಯುತ್ತದೆ ಅಲ್ವಾ? ಸಂಪೂರ್ಣವಾಗಿ ನಿಜ. ಯೋಗಿಕ ಪರಿಭಾಷೆಯಲ್ಲಿ ಸಹಸ್ರಾರ ಚಕ್ರವು ಆನಂದಮಯ ಕೋಶ ಮತ್ತು ನಿರ್ವಾಣ ಶರೀರವನ್ನು ಪ್ರತಿನಿಧಿಸುತ್ತದೆ. ನಿರ್ವಾಣ ಶರೀರ ಎಂದರೆ ಶರೀರವಿದ್ದರೂ ಅದರ ಹಂಗಿಲ್ಲದ, ಶರೀರವನ್ನು ಮೀರಿದ ಸ್ಥಿತಿ. ಇದನ್ನ ಬಾಡಿಲೆಸ್ ಬಾಡಿ ಅಂತಲೂ ಕರೆಯಬಹುದು. ಇದು ಎಲ್ಲ ಬಂಧನಗಳನ್ನು ದಾಟಿದ ಸ್ಥಿತಿ. ಗಾಯತ್ರಿ ಚೈತನ್ಯವು ಇಲ್ಲಿ ಜ್ಞಾನೋದಯ, ಅಮೃತತ್ವ ಮತ್ತು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ದೊರೆಯುತ್ತದೆ ಎಂಬುದನ್ನು ಬಹಳ ಆಳವಾಗಿ ತೆರೆದಿಡುತ್ತದೆ. ಅಸಂಪ್ರಜ್ಞಾತ ಸಮಾಧಿ ಎಂದರೆ
ಧ್ಯಾನಿಸುವನು ಮತ್ತು ಧ್ಯಾನದ ವಸ್ತು ಎರಡೂ ಒಂದೇಯಾಗಿ ಕೇವಲ ಶೂನ್ಯ ಅಥವಾ ಪೂರ್ಣತೆ ಮಾತ್ರ ಉಳಿಯುವ ಸ್ಥಿತಿ. ಇದು ಮಹಾಶಕ್ತಿ ಅಥವಾ ಮಹಾಶಂಕಿನ್ಯಾಂಬ ದೇವತೆಯ ಸ್ಥಾನ. ಇಲ್ಲಿ ನಿರ್ದಿಷ್ಟ ಬಣ್ಣ, ರೂಪ ಅಥವಾ ಆಕಾರಗಳಿಗೆ ಜಾಗವಿಲ್ಲ. ಬದಲಾಗಿ ಅತೀತವಾದ ನಿರಾಕಾರ ಪರಬ್ರಹ್ಮ ತತ್ವ ಮಾತ್ರ ವಿಜೃಂಭಿಸುತ್ತದೆ. ಈ ಭವ್ಯವಾದ ಆಧ್ಯಾತ್ಮಿಕ ಸ್ಥಿತಿಗೂ ನಮ್ಮ ಮೆದುಳಿನ ರಚನೆಗೂ ಇರುವ ಕೊಂಡಿಯನ್ನು ವಿಶ್ಲೇಷಿಸುವುದು ಬಹಳ ಮುಖ್ಯ. ಖಂಡಿತ. ವೈಜ್ಞಾನಿಕವಾಗಿ ಈ ಸಹಸ್ರಾರ ಚಕ್ರವು ಯಾವುದಕ್ಕೆ ಸಂಬಂಧಿಸಿದೆ? ಇದು ಮೆದುಳಿನ ಮಧ್ಯಭಾಗದಲ್ಲಿ ಅತ್ಯಂತ ಆಳವಾಗಿ ಅಡಗಿರುವ ಪೀನಿಯಲ್ ಗ್ರಂಥಿ ಹಾಗೂ ಅದು ಸ್ರವಿಸುವ ಮೆಲಟೋನಿನ್ ಹಾರ್ಮೋನ್ ಜೊತೆ ನಿಕಟ ಸಂಬಂಧ ಹೊಂದಿದೆ. ಪೀನಿಯಲ್ ಗ್ಲ್ಯಾಂಡ್ ಇದು ನಮ್ಮ ದೇಹದ ಜೈವಿಕ ಗಡಿಯಾರವನ್ನು ನಿಯಂತ್ರಿಸುತ್ತಲ್ವಾ? ಹೌದು, ನಮ್ಮ ನಿದ್ರೆ ಮತ್ತು ಎಚ್ಚರದ ಸ್ಥಿತಿಯನ್ನು ನಿಯಂತ್ರಿಸುತ್ತದೆ. ಆಧುನಿಕ ನರವಿಜ್ಞಾನದಲ್ಲಿಯೂ ಪೀನಿಯಲ್ ಗ್ರಂಥಿಯನ್ನು ಪ್ರಜ್ಞೆ ಬದಲಾದ ಹಂತಗಳೊಂದಿಗೆ ತಳುಕುಹಾಕಲಾಗುತ್ತದೆ. ಆ ಸಂಪರ್ಕವು ಅತ್ಯಂತ ನಿಖರವಾಗಿದೆ. ಯೋಗಿಕ ಸಂಪ್ರದಾಯದಲ್ಲಿ ಈ ಸಹಸ್ರಾರದ ಸ್ಥಾನವನ್ನು ಸುಧಾ ಅಥವಾ ಅಮೃತದ ಸಮುದ್ರ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಾಧಕನಿಗೆ ಲಭಿಸುವ ಶಿವ ಮತ್ತು ಶಕ್ತಿ ಮಿಲನದ ಅಮೃತಾನಂದದ ನೇರ ಅನುಭೂತಿ. ಈ ಸಹಸ್ರಾರ ಚಕ್ರವು ಜಾಗೃತವಾದಾಗ ಲೌಕಿಕ ಜಗತ್ತಿನಲ್ಲಿ ಆ ವ್ಯಕ್ತಿಯು ನಿಸ್ವಾರ್ಥತೆ ಮತ್ತು ಅಸೀಮ ಕರುಣೆಯ ಸಾಕಾರ ಮೂರ್ತಿಯಾಗುತ್ತಾನೆ ಅಲ್ವಾ? ಖಂಡಿತ. ಅಂತಹವರು ತಮ್ಮ ಸ್ವಾರ್ಥಕ್ಕಾಗಿ ಬದುಕುವುದಿಲ್ಲ. ಇಡೀ ವಿಶ್ವವೇ ತಮ್ಮೊಳಗಿದೆ ಮತ್ತು ತಾವೇ ವಿಶ್ವವಾಗಿದ್ದೇವೆ ಎಂಬ ಉನ್ನತ ಮಟ್ಟದ ಜ್ಞಾನದಲ್ಲಿ ಜೀವಿಸುತ್ತಾರೆ. ದೇಹದೊಳಗಿನ ಈ ಬ್ರಹ್ಮಾಂಡದ ವಿನ್ಯಾಸವನ್ನು ಅರಿಯುತ್ತಿದ್ದರೆ ನಿಜಕ್ಕೂ ರೋಮಾಂಚನವಾಗುತ್ತದೆ. ಇಲ್ಲಿ ಕೇಳುಗರಿಗೆ ಒಂದು ಜವಾಬ್ದಾರಿಯುತವಾದ ವಿಶೇಷ ಸೂಚನೆಯನ್ನು ನೀಡುವುದು ಸೂಕ್ತವಾಗಿದೆ. ಹೌದು, ಇದು ಅತ್ಯಗತ್ಯ. ಸೌ ಅನಿತಾ ಅರವಿಂದ್ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂತೆ ಚಕ್ರಗಳ ಬಣ್ಣ, ದಳಗಳು ಮತ್ತು ಸ್ಥಾನಗಳ ವಿಷಯದಲ್ಲಿ ಬೇರೆ ಬೇರೆ ಪ್ರಾಚೀನ ಗ್ರಂಥಗಳಲ್ಲಿ ಭಿನ್ನವಾದ ಮಾಹಿತಿಗಳು ಇರಬಹುದು. ನಿಜ, ಇದು ಅತ್ಯಂತ ಸೂಕ್ಷ್ಮವಾದ ಪ್ರಾಯೋಗಿಕ ವಿಜ್ಞಾನವಾಗಿರುವುದರಿಂದ ಜಿಜ್ಞಾಸುಗಳು ಈ ಚಕ್ರಗಳ ಸಾಧನೆಯನ್ನು ಕೇವಲ ಪುಸ್ತಕದ ಅಥವಾ ಮಾಹಿತಿಯ ಆಧಾರದ ಮೇಲೆ ಮಾಡಬಾರದು. ಅನುಭಾವಿಗಳಾದ ತಮ್ಮ ಸದ್ಗುರುಗಳ ನೇರ ಮತ್ತು ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಮಾತ್ರ ಅನುಸರಿಸಬೇಕು. ಹೌದು, ಪ್ರಾಚೀನ ವಿಜ್ಞಾನವು ಮಾಹಿತಿಯಲ್ಲ, ಅದು ಅನುಭವ. ಸದ್ಗುರುಗಳ ಮಾರ್ಗದರ್ಶನವಿಲ್ಲದೆ ಈ ಸೂಕ್ಷ್ಮ ಶಕ್ತಿಗಳನ್ನು ಎಚ್ಚರಿಸಲು ಪ್ರಯತ್ನಿಸುವುದು ಸರಿಯಾದ ಕ್ರಮವಲ್ಲ. ಈಗ ನಾವು ಈ ಆಳವಾದ ಸಂವಾದದ ಅತ್ಯಂತ ರೋಚಕ ಮತ್ತು ವಿಸ್ಮಯಕಾರಿಯಾದ ಘಟ್ಟಕ್ಕೆ ಪ್ರವೇಶಿಸುತ್ತಿದ್ದೇವೆ. ಖಂಡಿತ, ಇದು ಅತ್ಯಂತ ಆಸಕ್ತಿದಾಯಕ ಭಾಗ. ಇದುವರೆಗೂ ನಾವು ನಮ್ಮ ದೇಹದೊಳಗಿನ ಸೂಕ್ಷ್ಮ ಚಕ್ರಗಳ ಬಗ್ಗೆ, ಅವುಗಳ ವೈಜ್ಞಾನಿಕ ಹಿನ್ನೆಲೆಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದೆವು. ಆದರೆ ಈ ಚಕ್ರಗಳು ಕೇವಲ ನಮ್ಮ 5.5 ಅಡಿ ದೇಹಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹೌದು, ಅದು ಆಶ್ಚರ್ಯಕರ ಸತ್ಯ. ಗಾಯತ್ರಿ ಚೈತನ್ಯದಲ್ಲಿ ತೆರೆದಿಟ್ಟಿರುವ ಅತಿ ದೊಡ್ಡ ರಹಸ್ಯವೆಂದರೆ ನಮ್ಮ ದೇಹದೊಳಗಿನ ಈ ಚಕ್ರಗಳು ಅಖಂಡ ಭಾರತದ ಭೌಗೋಳಿಕ ನಕ್ಷೆಯೊಂದಿಗೆ, ಅಲ್ಲಿನ ಪ್ರಮುಖ ಶಕ್ತಿಪೀಠಗಳೊಂದಿಗೆ ನೇರವಾಗಿ ಮತ್ತು ನಿಖರವಾಗಿ ಮ್ಯಾಪ್ ಆಗಿವೆ ಎಂಬುದು. ಇದೊಂದು ಮೈಜುಮ್ಮೆನ್ನಿಸುವ ವಿಚಾರ. ಇದು ಕೇವಲ ಸಾಂಕೇತಿಕವಲ್ಲ. ಪ್ರಾಚೀನ ದಾರ್ಶನಿಕರು ಈ ಉಪಖಂಡವನ್ನು ಅದೆಷ್ಟು ವಿಹಂಗಮವಾಗಿ ನೋಡಿದ್ದರು ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಅಂದರೆ ಅವರು ಅಖಂಡ ಭಾರತದ ಭೂಪಟವನ್ನು ಕೇವಲ ಮಣ್ಣಾಗಿ ನೋಡ್ಲಿಲ್ವಾ? ಇಲ್ಲ, ಅವರು ಅಖಂಡ ಭಾರತದ ಭೌಗೋಳಿಕ ಭೂಪಟವನ್ನು ಕೇವಲ ಗಡಿರೇಖೆಗಳಾಗಿ, ಪರ್ವತ, ನದಿಗಳ ಭೂಭಾಗವಾಗಿ ನೋಡ್ಲಿಲ್ಲ. ಅವರು ಅದನ್ನೊಂದು ಜೀವಂತ ಯೌಗಿಕ ಶರೀರವಾಗಿ, ಸಾಕ್ಷಾತ್ ಜಗನ್ಮಾತೆಯ ಯೋಗರೂಪವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ರು. ಅದ್ಭುತ. ಪ್ರತಿಯೊಂದು ಚಕ್ರಕ್ಕೂ ಅಖಂಡ ಭಾರತದಲ್ಲಿರುವ ಶಕ್ತಿಪೀಠಗಳ ನಿಖರವಾದ ಸ್ಥಾನವನ್ನು ಗಾಯತ್ರಿ ಚೈತನ್ಯದಲ್ಲಿ ಬಹಳ ಅದ್ಭುತವಾಗಿ ವಿವರಿಸಲಾಗಿದೆ. ಹೌದು, ನಾವು ಇದನ್ನು ಭೌಗೋಳಿಕ ನಕ್ಷೆಯ ಮೇಲಿಟ್ಟು ನೋಡಿದ್ರೆ ಆಶ್ಚರ್ಯಚಕಿತರಾಗ್ತೇವೆ. ಹಾಗಾದರೆ ಆ ಭೌಗೋಳಿಕ ಯಾನವನ್ನು ಆರಂಭಿಸೋಣ. ನಮ್ಮ ಭೌತಿಕ ದೇಹದ ಬೆನ್ನೆಲುಬಿನ ತಳಭಾಗದಲ್ಲಿರುವ, ಅಂದರೆ ಅತ್ಯಂತ ಕೆಳಗಿರುವ ಮೂಲಾಧಾರ ಚಕ್ರವನ್ನು ಭಾರತದ ನಕ್ಷೆಯಲ್ಲಿ ದಕ್ಷಿಣದ ತುತ್ತತುದಿಯಲ್ಲಿ ಗುರುತಿಸಲಾಗಿದೆ. ಅದು ಎಲ್ಲಿದೆ ಅಂತ ವಿವರಿಸುತ್ತೀರಾ? ಖಂಡಿತ. ಮಾನವನ ದೇಹದ ಮೂಲಾಧಾರವನ್ನು ಅಖಂಡ ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವ, ಈಗಿನ ಶ್ರೀಲಂಕಾದ ಟ್ರಿಂಕೋಮಾಲಿಯಲ್ಲಿರುವ ಶ್ರೀ ಶಂಕರಿ ಶಕ್ತಿಪೀಠಕ್ಕೆ ಹೋಲಿಸಲಾಗಿದೆ. ಇದು ಸಂಪೂರ್ಣ ಭೌಗೋಳಿಕ ಶರೀರದ ಅಡಿಪಾಯ. ಅಲ್ಲಿಂದ ನಾವು ಸ್ವಲ್ಪ ಮೇಲಕ್ಕೆ ಬಂದ್ರೆ, ಅಂದ್ರೆ ನಮ್ಮ ಸ್ವಾಧಿಷ್ಠಾನ ಚಕ್ರದ ಸ್ಥಾನಕ್ಕೆ ಬಂದ್ರೆ, ಅದು ಎಲ್ಲಿಗೆ ಮ್ಯಾಪ್ ಆಗ್ತದೆ? ಅದು ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಶಕ್ತಿಪೀಠವನ್ನು ಪ್ರತಿನಿಧಿಸುತ್ತದೆ.
ಅಂದ್ರೆ ಪ್ರಜ್ಞೆಯು ದಕ್ಷಿಣದಿಂದ ಉತ್ತರದ ಕಡೆಗೆ ಮೇಲ್ಮುಖವಾಗಿ ಚಲಿಸುತ್ತಿರೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಹೌದು, ನಿಖರವಾಗಿ. ಇದು ಅದ್ಭುತವಾದ ನಕ್ಷೆ. ಮೈಸೂರಿನಿಂದ ಇನ್ನಷ್ಟು ಮೇಲಕ್ಕೆ ಅಂದ್ರೆ ದೇಹದ ಹೊಕ್ಕುಳಿನ ಭಾಗದಲ್ಲಿರುವ ಮಣಿಪುರ ಚಕ್ರದ ಕಡೆಗೆ ಹೋದ್ರೆ ಅದು ಆಂಧ್ರಪ್ರದೇಶದ ದಟ್ಟಾರಣ್ಯದಲ್ಲಿರುವ ಶ್ರೀಶೈಲದ ಶ್ರೀ ಭ್ರಮರಾಂಬಿಕಾ ಶಕ್ತಿಪೀಠದ ಸ್ಥಾನದಲ್ಲಿ ನಿಖರವಾಗಿ ಕೂರುತ್ತದೆ. ಹಾಗೆಯೇ ಇನ್ನೂ ಮೇಲಕ್ಕೆ ಚಲಿಸಿ ನಮ್ಮ ಹೃದಯದ ಭಾಗವಾದ ಅನಾಹತ ಚಕ್ರವನ್ನು ತಲುಪಿದರೆ ಅದು ಛತ್ತೀಸ್ಗಢದ ದಂತೆವಾಡದಲ್ಲಿರುವ ಶ್ರೀ ದಂತೇಶ್ವರಿ ಶಕ್ತಿಪೀಠಕ್ಕೆ ಸಂಪರ್ಕ ಹೊಂದಿದೆ. ಭೌಗೋಳಿಕವಾಗ್ಲಿ ಅರಣ್ಯ, ಪರ್ವತಗಳಿಂದ ಆವೃತವಾದ ಈ ಪ್ರದೇಶಗಳು ಹೇಗೆ ಮಾನವನ ಒಳಗಿನ ಶಕ್ತಿ ಕೇಂದ್ರಗಳನ್ನು ಪ್ರತಿಬಿಂಬಿಸುತ್ತವೆ ಎಂಬುದು ಕಲ್ಪನೆಗೂ ಮೀರಿದ ವಿಚಾರ. ಆ ವಿನ್ಯಾಸದ ನಿಖರತೆ ಎಂಥವರನ್ನೂ ಬೆರಗುಗೊಳಿಸುತ್ತದೆ. ಇನ್ನು ನಾವು ಆರಂಭದಲ್ಲಿ ಸುದೀರ್ಘವಾಗಿ ಚರ್ಚಿಸಿದ ಕಂಠದ ಭಾಗದ ವಿಶುದ್ಧ ಚಕ್ರದ ಬಗ್ಗೆ ಹೇಳೋದಾದ್ರೆ, ಹೌದು, ವಿಶುದ್ಧ ಚಕ್ರವು ಎಲ್ಲಿಗೆ ಬರುತ್ತೆ? ಇದು ನಕ್ಷೆಯಲ್ಲಿ ಇನ್ನೂ ಉತ್ತರಾಭಿಮುಖವಾಗಿ ಚಲಿಸಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗಡಿಯಲ್ಲಿರುವ ಚಿತ್ರಕೂಟದ ರಾಮಗಿರಿಯಲ್ಲಿರುವ ಶ್ರೀ ಶಿವಾನಿ ಶಕ್ತಿಪೀಠದ ಸ್ಥಾನದಲ್ಲಿ ಬರ್ತದೆ. ಅಲ್ಲಿಂದ ನಮ್ಮ ಪ್ರಜ್ಞೆಯ ಆಜ್ಞಾ ಕೇಂದ್ರವಾದ 2 ಹುಬ್ಬುಗಳ ನಡುವಿನ ಆಜ್ಞಾಚಕ್ರವು ಅದು ನೇಪಾಳದ ನೇಪಾಳಗಂಜಲ್ಲಿರುವ ಶ್ರೀ ಬಾಗೇಶ್ವರಿ ಶಕ್ತಿಪೀಠವನ್ನು ಪ್ರತಿನಿಧಿಸುತ್ತದೆ. ಭೂಪಟದಲ್ಲಿಯೂ ನಾವು ಉನ್ನತವಾದ ಹಿಮಾಲಯದ ತಪ್ಪಲನ್ನು ತಲುಪುತ್ತಿದ್ದೇವೆ ಎಂಬುದನ್ನು ಗಮನಿಸಬೇಕು. ಮತ್ತು ಅಂತಿಮವಾಗಿ ನಾವು ತಲೆಯ ಮೇಲ್ಭಾಗದಲ್ಲಿರುವ ಪರಮೋಚ್ಚ ನಿರಾಕಾರ ಸಹಸ್ರಾರ ಚಕ್ರವನ್ನು ತಲುಪಿದಾಗ ನಕ್ಷೆಯು ನಮ್ಮನ್ನು ನೇರವಾಗಿ ಟಿಬೆಟ್ನ ಕಡೆಗೆ ಕೊಂಡೊಯ್ಯುತ್ತದೆ ಅಲ್ವಾ? ಹೌದು, ಆ ಪವಿತ್ರವಾದ ಮಾನಸ ಸರೋವರವೇ ಅಂದರೆ ಶ್ರೀ ಮಾನಸ ಶಕ್ತಿಪೀಠವೇ ಅಖಂಡ ಭಾರತದ ಭೌಗೋಳಿಕ ಸಹಸ್ರಾರ ಚಕ್ರ. ಇಲ್ಲಿರುವ ಅತ್ಯಂತ ವಿಶಿಷ್ಟವಾದ ಸಂಗತಿಯೆಂದರೆ ಮಿಕ್ಕೆಲ್ಲ ಕಡೆ ಭೌತಿಕವಾದ ದೇವಾಲಯಗಳಿದ್ದರೆ ಈ ಸಹಸ್ರಾರದ ಸ್ಥಾನದಲ್ಲಿ ಯಾವುದೇ ನಿರ್ಮಿತ ದೇವಾಲಯವಿಲ್ಲ. ಅದಕ್ಕೆ ಕಾರಣ ಆ ಜಾಗದ ತತ್ವ. ಬದಲಾಗಿ ಆ ಮಾನಸ ತೀರ್ಥದಲ್ಲಿಯೇ ದೇವಿಯು ಅರೂಪಳಾಗಿ ನಿರಾಕಾರಳಾಗಿ ನೆಲೆಸಿದ್ದಾಳೆ ಎಂಬ ದೃಢವಾದ ನಂಬಿಕೆ ಇದೆ. ಇದು ನಾವು ಈ ಮುನ್ನ ಚರ್ಚಿಸಿದ ಸಹಸ್ರಾರದ ನಿರಾಕಾರ ಪರಬ್ರಹ್ಮ ತತ್ವಕ್ಕೆ ಅಕ್ಷರಶಃ ಕನ್ನಡಿ ಹಿಡಿಯುತ್ತದೆ. ಭೌತಿಕತೆ ಕರಗಿ ಕೇವಲ ತತ್ವ ಮಾತ್ರ ಉಳಿಯುವ ಜಾಗವದು. ಈ ಇಡೀ ಭೌಗೋಳಿಕ ನಕ್ಷೆಗೆ ಜೀವ ತುಂಬುವುದು ನಮ್ಮ ದೇಹದ ಬೆನ್ನೆಲುಬಿನ ಮಧ್ಯೆ ಹಾದು ಹೋಗುವ ಅತ್ಯಂತ ಪ್ರಮುಖವಾದ ಸುಷುಮ್ನಾ ನಾಡಿ. ಈ ಸುಷುಮ್ನಾ ನಾಡಿಯ ಭೌಗೋಳಿಕ ಪ್ರತಿನಿಧಿ ಯಾವುದು? ಈ ಸುಷುಮ್ನಾ ನಾಡಿಯನ್ನು ಕಾಶ್ಮೀರದ ನೀಲಂ ಕಣಿವೆಯಲ್ಲಿರುವ ಐತಿಹಾಸಿಕ ಶ್ರೀ ಶಾರದಾ ಪೀಠಕ್ಕೆ ಸಮೀಕರಿಸಲಾಗಿದೆ. ಸುಷುಮ್ನಾ ನಾಡಿಯು ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹದ ಮುಖ್ಯವಾಹಿನಿಯಾಗಿದೆ. ಯಾವುದೇ ಆಧುನಿಕ ಉಪಗ್ರಹಗಳಾಗಲಿ ಜಿಪಿಎಸ್ ತಂತ್ರಜ್ಞಾನವಾಗಲಿ ಇಲ್ಲದ ಕಾಲದಲ್ಲಿ ಪ್ರಾಚೀನರು ಇದನ್ನು ಹೇಗೆ ಊಹಿಸಿದರು ಎಂಬುದು ಆಶ್ಚರ್ಯ. ಪ್ರಾಚೀನ ದಾರ್ಶನಿಕರು ಒಂದು ಇಡೀ ಉಪಖಂಡವನ್ನು ಕೇವಲ ಭೌತಿಕ ಕಣ್ಣಿನಿಂದ ನೋಡಲಿಂಗ, ಬದಲಾಗಿ ತಮ್ಮ ಪ್ರಜ್ಞೆಯ ಕಣ್ಣಿನಿಂದ ಆಜ್ಞಾಚಕ್ರದಿಂದ ಅಳೆದಿದ್ದರು. ಒಂದು ಬೃಹತ್ ಭೂಭಾಗವು ಮಾನವನ ದೇಹದ ಸೂಕ್ಷ್ಮ ಚಕ್ರಗಳಿಗೆ ಮತ್ತು ನಾಡಿಯ ವ್ಯವಸ್ಥೆಗೆ ಇಷ್ಟೊಂದು ನಿಖರವಾಗಿ ಹೊಂದಿಕೆಯಾಗುವುದು ಕಾಪತಾಳೀಯವಾಗಿರಲು ಖಂಡಿತ ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಇದೊಂದು ಬೃಹತ್ ಮತ್ತು ಪ್ರಜ್ಞಾಪೂರ್ವಕವಾದ ಯೋಗಿಕ ವಿನ್ಯಾಸ. ಇಂದಿನ ಈ ಆಳವಾದ ಸಂವಾದದ ಪ್ರಮುಖ ಅಂಶಗಳನ್ನು ಕ್ರೋಢೀಕರಿಸುವುದಾದರೆ ನಾವು ಕೇವಲ ಮಾಂಸ, ಮೂಳೆ ಮತ್ತು ರಕ್ತದಿಂದಾದ ಜೀವಕೋಶಗಳ ಗುಂಪಲ್ಲ ಎಂಬ ಮಹಾಸತ್ಯ ಅರಿವಾಗುತ್ತದೆ. ಹೌದು, ನಮ್ಮ ಅಸ್ತಿತ್ವ ಅದಕ್ಕೂ ಮೀರಿದ್ದು. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದಂತೆ ನಮ್ಮ ದೇಹದ ಚಯಾಪಚಯವನ್ನು ನಿಯಂತ್ರಿಸುವ ಥೈರಾಯ್ಡ್ನಂತಹ ನಿರ್ನಾಳ ಗ್ರಂಥಿಗಳಿಂದ ಹಿಡಿದು ಆಧ್ಯಾತ್ಮಕತೆಯ ಉತ್ತುಂಗವಾದ ಅಜ್ಞಾ ಮತ್ತು ಸಹಸ್ರಾರ ಚಕ್ರಗಳವರೆಗೆ ಮತ್ತು ಅಲ್ಲಿಂದ ವಿಸ್ತಾರಗೊಂಡು ಇಡೀ ಅಖಂಡ ಭಾರತದ ಭೌಗೋಳಿಕ ನಕ್ಷೆಯವರೆಗೆ ಎಂತಹ ಅದ್ಭುತವಾದ ನಂಟಿದೆ ಎಂಬುದನ್ನು ನಾವು ಕಂಡುಕೊಂಡೆವು. ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ಆಧ್ಯಾತ್ಮಿಕತೆ ಇವೆರಡೂ ಒಂದಕ್ಕೊಂದು ವಿರೋಧಿಗಳಲ್ಲ, ಬದಲಾಗಿ ನಮ್ಮನ್ನು ಭೌತಿಕ ಮಿತಿಗಳಿಂದ ಅನಂತದ ಕಡೆಗೆ ಕೊಂಡೊಯ್ಯುವ ಒಂದೇ ನಾಣ್ಯದ 2 ಮುಖಗಳು. ಈ ಬಗೆಗಿನ ಅರಿವು ಬಹಳ ಮುಖ್ಯ. ಈ ಜ್ಞಾನವನ್ನು ಕೇವಲ ಬೌದ್ಧಿಕ ಮಟ್ಟದಲ್ಲಿ ಕೇಳಿ ಮರೆತರೆ ಸಾಲದು. ಸೌ ಅನಿತಾ ಅರವಿಂದ ಸರಾಫ್ ಅವರು ನೀಡಿರುವ ಈ ಯೌಗಿಕ ಮತ್ತು ಭೌಗೋಳಿಕ ವಿಜ್ಞಾನವು ಕೇವಲ ಒಂದು ಪುಸ್ತಕದ ವಿಚಾರವಲ್ಲ. ಹೌದು, ಅದು ಪ್ರಾಯೋಗಿಕ ಜ್ಞಾನ. ಇದು ನಮ್ಮೊಳಗಿನ ಬ್ರಹ್ಮಾಂಡವನ್ನು, ನಮ್ಮ ಸೀಮಿತ ಮಿತಿಗಳನ್ನು ಮತ್ತು ನಮ್ಮ ಅಪಾರ ಸಾಧ್ಯತೆಗಳನ್ನು ಅರಿಯಲು ನೀಡಿರುವ ಒಂದು ಅದ್ಭುತವಾದ ಕೈಗನ್ನಡಿ.
ನಮ್ಮ ದೇಹದ ಪ್ರತಿಯೊಂದು ಕಣವೂ ಇಡೀ ಸೃಷ್ಟಿಯೊಂದಿಗೆ, ನಾವು ವಾಸಿಸುವ ಮಣ್ಣಿನೊಂದಿಗೆ ಹೇಗೆ ನಿರಂತರವಾಗಿ ಸ್ಪಂದಿಸುತ್ತಿದೆ ಎಂಬುದನ್ನು ಅರಿತುಕೊಳ್ಳುವ ಮತ್ತು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯೇ ನಿಜವಾದ ಜ್ಞಾನ. ಅತ್ಯಂತ ಸೂಕ್ತವಾದ ಮಾತುಗಳು. ಈ ಆಳವಾದ ಸಂವಾದವನ್ನು ಮುಕ್ತಾಯಗೊಳಿಸುತ್ತಾ ಕೇಳುಗರಿಗೆ ಆಳವಾದ ಚಿಂತನೆಗೆ ಹಚ್ಚುವಂತಹ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ಖಂಡಿತ. ಕೇವಲ 5.5 ಅಡಿಯೋ ಮನುಷ್ಯನ ದೇಹದ ಆಧ್ಯಾತ್ಮಿಕ ಕೇಂದ್ರಗಳು ಮತ್ತು ಹಾರ್ಮೋನ್ ವ್ಯವಸ್ಥೆಯು ಒಂದು ಇಡೀ ಉಪಖಂಡದ ಭೌಗೋಳಿಕತೆಯ ನಿಖರ ಪ್ರತಿಬಿಂಬವಾಗಿರಲು ಸಾಧ್ಯವಾದರೆ, ಭೌತಿಕವಾಗಿ ನಮಗೆ ದಿನನಿತ್ಯ ಕಾಣುವ ಈ ಬ್ರಹ್ಮಾಂಡದ ಪ್ರತಿಯೊಂದು ಕಣದಲ್ಲೂ, ನಮ್ಮ ಸುತ್ತಲಿನ ಮರಗಿಡಗಳಲ್ಲೂ, ನದಿಬೆಟ್ಟಗಳಲ್ಲೂ ಇನ್ಯಾವ ರೀತಿಯ ಸೂಕ್ಷ್ಮ ನಕ್ಷೆಗಳು ಅಡಗಿರಬಹುದು? ಅದ್ಭುತವಾದ ಪ್ರಶ್ನೆ. ನಾವು ಪ್ರತಿದಿನ ನಮ್ಮೊಳಗೆ ಹೊತ್ತು ತಿರುಗುತ್ತಿದ್ದೇವೆ. ಈ ವಿಸ್ಮಯಕಾರಿ ಪ್ರಶ್ನೆಯನ್ನು ಕೇಳುಗರು ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಅನುಭವಗಳ ಮೂಲಕ ಅನ್ವೇಷಿಸಲಿ ಎಂದು ಆಶಿಸುತ್ತಾ, ಇಂದಿನ ಈ ಜ್ಞಾನಪೂರ್ಣ ಸಂವಾದವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ನಮಸ್ಕಾರ.